ಗರ್ಭಾವಸ್ಥೆಯಲ್ಲಿ ಮಧುಮೇಹ ಬಂದರೆ ಏನು ಮಾಡಬೇಕು? ಈ ಮಧುಮೇಹ ಮಗುವಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಗರ್ಭಾವಸ್ಥೆಯಲ್ಲಿ ಮಧುಮೇಹ ತಾಯಿ ಮೇಲೆ ಯಾವ ತರಹದ ಪರಿಣಾಮ ಬೀರುತ್ತೆ? ಈ ಸಮಯದಲ್ಲಿ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತಾ? ಗರ್ಭಾವಸ್ಥೆಯಲ್ಲಿ ರಕ್ತದಲ್ಲಿನ ಗ್ಲೂಕೋಸ್ ಪರೀಕ್ಷೆಯ ಮಾಡಿಸ್ಕೊಳ್ಬೇಕಾ? ಇದೇ ತರಹದ ಹಲವು ಪ್ರಶ್ನೆಗಳು ಮೂಡೋದಂತೂ ಸಹಜ. ಇದಕ್ಕೆ ಪರಿಹಾರವೇನು ಅಂತ ಹೇಳ್ತೀವಿ. ಮಿಸ್ ಮಾಡದೆ ಈ ಸ್ಟೋರಿ ನೋಡಿ. ಮಹಿಳೆಯ ಗರ್ಭಾವಸ್ಥೆಯಲ್ಲಿ ತಾಯಿ ಮತ್ತು ಮಗುವಿನ ಅತ್ಯಂತ ಸೂಕ್ಷ್ಮವಾದ ಸಮಯವಾಗಿರುತ್ತೆ. ಈ ಸಮಯದಲ್ಲಿ ಆರೋಗ್ಯದ ಮೇಲಿನ ಒಂದು ಸಣ್ಣ ಏರುಪೇರು ಸಹ ದೊಡ್ಡ ಪರಿಣಾಮಕಾರಿಯಾಗಬಹುದು. ಅಂತಹ ಒಂದು ಪ್ರಮುಖ ಸಮಸ್ಯೆ ಎಂದರೆ ಗರ್ಭಾವಸ್ಥೆಯ ಮಧುಮೇಹ. ಇದು ಗರ್ಭಾವಸ್ಥೆಯಲ್ಲಿ ಮಹಿಳೆಯ ರಕ್ತದಲ್ಲಿ ಸಕ್ಕರೆ ಮಟ್ಟವು ಸಾಮಾನ್ಯಕ್ಕಿಂತ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತದಂತಹ ದೇಶಗಳಲ್ಲಿ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಗಳಲ್ಲಿ ತುಂಬಾ ಬದಲಾವಣೆಯಿಂದಾಗಿ ಗರ್ಭಾವಸ್ಥೆಯಲ್ಲಿ ಮಧುಮೇಹದ ಪ್ರಕರಣಗಳು ಹೆಚ್ಚಿಸುತ್ತವೆ. ಆಘಾತಕಾರಿ ಸಂಗತಿ ಅಂದರೆ ಅನೇಕ ಮಹಿಳೆಯರಿಗೆ ಈ ಸ್ಥಿತಿಯ ಬಗ್ಗೆ ಅರಿವೇ ಇರುವುದಿಲ್ಲ ಮತ್ತು ಅದನ್ನ ಗುರುತಿಸುವ ಹೊತ್ತಿಗೆ ತಾಯಿ ಮತ್ತು ಮಗು ಇಬ್ಬರಿಗೂ ಅಪಾಯ ಆಗುವ ಲಕ್ಷಣಗಳಿರುತ್ತವೆ. ಗರ್ಭಾವಸ್ಥೆಯ ಮಧುಮೇಹ ಅಂದ್ರೆ ಗರ್ಭಧಾರಣೆಯ ಸಮಯದಲ್ಲಿ ಉಂಟಾಗುವ ಒಂದು ತಾತ್ಕಾಲಿಕ ಸ್ಥಿತಿಯಾಗಿದೆ. ಇದರಲ್ಲಿ ರಕ್ತದ ಗ್ಲೂಕೋಸ್ ಮಟ್ಟವು ಸಾಮಾನ್ಯ ಮಿತಿಯನ್ನ ಮೀರಿರುತ್ತೆ. ಇದನ್ನ ಪತ್ತೆ ಹಚ್ಚಿ ನಿಯಂತ್ರಿಸದಿದ್ರೆ ತಾಯಿಗೆ ಅಧಿಕ ರಕ್ತದೊತ್ತಡ, ಗರ್ಭಾವಸ್ಥೆಯಲ್ಲಿ ಉಂಟಾಗುವ ಗಂಭೀರ ರಕ್ತದೊತ್ತಡ ಸಮಸ್ಯೆ ಮತ್ತು ಸಿಸೇರಿಯನ್ ಶಸ್ತ್ರಚಿಕಿತ್ಸೆಯ ಅಗತ್ಯತೆಯಂತಹ ತೊಡಕುಗಳು ಎದುರಾಗಬಹುದು. ಅದೇ ರೀತಿ ಮಗುವಿಗೆ ಅಧಿಕ ತೂಕದ ಜನನ, ಅಕಾಲಿಕ ಜನನ, ಹೆರಿಗೆಯ ಸಮಯದಲ್ಲಿ ಕಡಿಮೆ ರಕ್ತದ ಸಕ್ಕರೆ ಮಟ್ಟ ಮತ್ತು ಭವಿಷ್ಯದಲ್ಲಿ ಟೈಪ್ 2 ಮಧುಮೇಹದ ಅಪಾಯವೂ ಕೂಡ ಹೆಚ್ಚಾಗಬಹುದಾಗಿದೆ. ಗರ್ಭಾವಸ್ಥೆಯಲ್ಲಿ ಮಧುಮೇಹವು ಸಾಮಾನ್ಯವಾಗಿ ಗರ್ಭಧಾರಣೆಯ 24ರಿಂದ 28ನೇ ವಾರದ ನಡುವೆ ಬರುತ್ತೆ. ಆದರೆ ಕೆಲವು ಅಪಾಯಕಾರಿ ಅಂಶಗಳು ಇದ್ರೆ ಇದು ಮೊದಲ ತ್ರೈಮಾಸಿಕದಲ್ಲಿಯೇ ಕಾಣಿಸಿಕೊಳ್ಳಬಹುದು. ಮಹಿಳೆಯರು ಬೊಜ್ಜು ಹೊಂದಿದ್ರೆ, ಕುಟುಂಬದ ಇತಿಹಾಸದಲ್ಲಿ ಮಧುಮೇಹ ಇದ್ದರೆ, ಹಿಂದಿನ ಗರ್ಭಾವಸ್ಥೆಯಲ್ಲಿ ಇದ್ರೆ, ಇಂತಹ ಸಂದರ್ಭಗಳಲ್ಲಿ ಆರಂಭದಲ್ಲಿಯೇ ಪರೀಕ್ಷೆ ಮಾಡಿಸಿಕೊಳ್ಳುವುದು ಅತ್ಯಗತ್ಯ. ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ ಮತ್ತು ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ನಂತಹ ಸರಳ ಪರೀಕ್ಷೆಗಳು ಈ ಸ್ಥಿತಿಯನ್ನ ಮೊದಲೇ ಗುರುತಿಸಲು ಸಹಾಯ ಮಾಡುತ್ತೆ. ಗರ್ಭಾವಸ್ಥೆಯ ಆರಂಭಿಕ ಹಂತದಲ್ಲಿ ಈ ಸಮಸ್ಯೆಯನ್ನ ಗುರುತಿಸಿದರೆ ಜೀವನ ಶೈಲಿ ಬದಲಾವಣೆ, ಪೌಷ್ಟಿಕ ಆಹಾರ ಸಲಹೆ ಮತ್ತು ಅಗತ್ಯವಿದ್ರೆ ಔಷಧಿಗಳ ಮೂಲಕ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಬಹುದು. ಇದು ತಾಯಿ ಮತ್ತು ಮಗುವಿನ ಆರೋಗ್ಯವನ್ನ ರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸಕ್ಕರೆ ಮತ್ತು ಕೊಬ್ಬಿನ ಪ್ರಮಾಣ ಕಡಿಮೆ ಇರುವ ಫೈಬರ್ ಮತ್ತು ಪೋಷಕಾಂಶಗಳಲ್ಲಿ ಸಮೃದ್ಧವಾದ ಆಹಾರ ಸೇವನೆ ಮಾಡಬೇಕು. ಗರ್ಭಿಣಿಯರ ಯೋಗ ಅಥವಾ ಲಘು ನಡಿಗೆಯಂತಹ ಸುರಕ್ಷಿತ ಚಟುವಟಿಕೆಗಳನ್ನು ಕೂಡ ಮಾಡಬಹುದಾಗಿದೆ. ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಗಮನಿಸಲು ವೈದ್ಯರೊಂದಿಗೆ ತಪಾಸಣೆ ಮಾಡಿಸುವುದು ಅತ್ಯವಶ್ಯಕವಾಗಿದೆ. ಗರ್ಭಾವಸ್ಥೆಯ ಮಧುಮೇಹವನ್ನ ನಿಯಂತ್ರಿಸದಿದ್ರೆ ಇದು ತಾಯಿಯಲ್ಲಿ ಭವಿಷ್ಯದಲ್ಲಿ ಟೈಪ್ 2 ಮಧುಮೇಹದ ಅಪಾಯವನ್ನ ಹೆಚ್ಚಿಸುತ್ತೆ ಮತ್ತು ಮಗುವಿನ ಆರೋಗ್ಯದ ಮೇಲೂ ದೀರ್ಘಕಾಲೀನ ಪರಿಣಾಮ ಬೀರುತ್ತೆ. ಆದ್ದರಿಂದ ಗರ್ಭಿಣಿಯರು ಮತ್ತು ಅವರ ಕುಟುಂಬಗಳು ಈ ಸ್ಥಿತಿಯ ಬಗ್ಗೆ ಜಾಗೃತರಾಗಿ ತಪಾಸಣೆ ಮತ್ತು ಆರೈಕೆಯ ಮೂಲಕ ಈ ಸಮಸ್ಯೆಯನ್ನ ಎದುರಿಸುವುದು ಮುಖ್ಯವಾಗುತ್ತೆ. ಗರ್ಭಾವಸ್ಥೆಯ ಮಧುಮೇಹವು ಒಂದು ತಾತ್ಕಾಲಿಕ ಸವಾಲಾಗಿದ್ರೂ ಸರಿಯಾದ ಮಾಹಿತಿ, ಜಾಗರೂಕತೆ ಮತ್ತು ನಿರ್ವಹಣೆಯ ಮೂಲಕ ತಾಯಿ ಮತ್ತು ಮಗು ಇಬ್ಬರ ಆರೋಗ್ಯವನ್ನ ರಕ್ಷಿಸಬಹುದಾಗಿದೆ.